ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಲಾಗ್ಸ್ ಅಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ನೊಣಗಳು, ಇರುವೆಗಳು, ಜಿರಳೆಗಳು ತುಂಬ ಇದೆ ಅಂದರೆ ಅದನ್ನು ಯಾವ ಥರ ಸುಲಭವಾಗಿ ಓಡಿಸ್ಬೋದು, ಅಥವಾ ಕಿತ್ತೋಗಿರೋ ಟ್ರಬ್ನ ಯಾವ ಥರ ನೀವು ಜೋಡಿಸ್ಬೋದು. ಪ್ಲಾಸ್ಟಿಕ್ ಆಗ್ಬೋದು, ಸ್ಟೀಲ್ ಆಗ್ಬೋದು. ಮತ್ತು ಇದೇ ಥರ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ. ಅದರಲ್ಲಿ ನೋಡಿ, ಮೊದಲನೇದಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಟ್ರಬ್ಬು ಪೂರ್ತಿ ಅದು ಕೆಳಗಡೆ ಎಲ್ಲ ಹೊರದೋಗ್ಬಿಟ್ಟಿದೆ. ಇದೇ ಥರ ಪ್ಲಾಸ್ಟಿಕ್ ಆಗ್ಬೋದು, ಸ್ಟೀಲ್ ಆಗ್ಬೋದು, ಏನಾದರೂ ಒಡೆದಿರೋದು ಅಥವಾ ಹೋಲ್ ಇರೋದು ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ನೋಡಿ, ಅದನ್ನ ಯಾವ ಥರ ಸುಲಭವಾಗಿ ಜೋಡಿಸ್ಬೋದು ಅಂತ ನಾನು ನಿಮ್ಗೆ ಇದರಲ್ಲಿ ತೋರಿಸ್ಕೊಡ್ತೀನಿ. ನೀವೇ ನೋಡ್ತಾ ಇದ್ದೀರಾ ನೀರು ಯಾವ ಥರ ಕೆಳಗೆ ಬಂತು ಅಂತ. ನೋಡಿ, ಅದನ್ನು ನೀರು ಒಂಚೂರು ತೇವ ಇಲ್ದಿರ ಯಾವುದಾದ್ರೂ ಒಂದು ಕ್ಲೀನಾಗಿರೋ ಬಟ್ಟೆಯಲ್ಲಿ, ತೇವ ಇಲ್ಲದೆ ಇರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಬಿಡಿ ಅದನ್ನು. ನೋಡಿ, ಮತ್ತೆ ಏನು ಮಾಡಬೇಕಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ನೀವೇ ನೋಡಿರ್ಬೋದು ಎಷ್ಟು ಹೋಲ್ ಇದೆ ಅಂತ. ಇದನ್ನು ನೀಟಾಗಿ ಜೋಡಿಸ್ಬಿಡ್ಬೋದು. ಅದು ಒಂಚೂರು ತೇವ ಇರಬಾರ್ದು. ತೇವ ಇದ್ದರೆ ಮತ್ತೆ ಅದು ನೀಟಾಗಿ ಆಗೋದಿಲ್ಲ. ನೋಡಿ, ಮತ್ತೆ ನಿಮ್ಮ ಮನೇಲಿ ಈ ಥರ ಥರ್ಮಾಕೋಲ್ ಇದ್ದೇ ಇರುತ್ತೆ. ಏನಕ್ಕಾದರೂ ಬಂದಿರುತ್ತೆ ಥರ್ಮಾಕೋಲ್. ಫ್ರಿಡ್ಜ್ ಅಥವಾ ಬೇರೆ ಏನಾದರೂ ವಸ್ತು ತಂದಿರ್ತೀವಿ, ಅದರಲ್ಲಿ ಥರ್ಮಾಕೋಲ್ ಇದ್ದೇ ಇರುತ್ತೆ. ಅದನ್ನು ನೋಡಿ ಸಣ್ಣಗೆ ಕಟ್ ಮಾಡ್ಕೊಂಬಿಡಿ. ಸ್ವಲ್ಪ ಅಂದರೆ ಜಾಸ್ತಿ ದಪ್ಪ ಬೇಡ, ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಬೇಕಾಗತ್ತೆ. ಈ ಥರ್ಮಾಕೋಲ್ ನಾನು ತೋರಿಸ್ತಿದ್ದೀನಲ್ಲ, ಇದನ್ನೇ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಯಾವ ಥರ ಬಳಸ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿದ್ದಾದಮೇಲೆ ನೋಡಿ, ನಮಗೆ ಅದು ಎಲ್ಲಿ ಹೋಲ್ ಇದೆ ಅಂತ ಗೊತ್ತಾಗುತ್ತೆ. ಎಲ್ಲಿ ಒಡೆದಿದೆ ಟ್ರಬ್ ಅಥವಾ ಒಂದು ಸ್ಟೀಲ್ದಾಗ್ಬೋದು, ಏನೇ ಆಗಿರ್ಬೋದು, ಅದು ಎಲ್ಲಿ ಒಡೆದಿದೆ ಅಂತ ಅನಿಸುತ್ತೋ ಅಲ್ಲಿ ನೀಟಾಗಿ ಈ ಥರ ಜೋಡಿಸ್ಕೊಂಬಿಡಿ. ನೋಡಿ, ಅಲ್ಲಿ ಹೋಲ್ ಜಾಸ್ತಿ ಇರೋದಕ್ಕೆ ಅದರೊಳಗಡೆ ಸ್ವಲ್ಪ ಇಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೀಟಾಗಿ ಜೋಡಿಸ್ಕೊಂಬಿಟ್ಟು ನೋಡಿ, ನಿಮ್ಮ ಮನೆಯಲ್ಲಿ ಈ ಥರ ಒಂದು ಗ್ಲೂ ಅಂದರೆ ಫೆವಿಕ್ವಿಕ್ ಆದರೂ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಈ ಥರ ಒಂದು ಗ್ಲೂ ತೊಗೊಂಡು ನೀವೇನಾದರೂ ಆ ಥರ್ಮಾಕೋಲ್ ಮೇಲೆ ಹಾಕಿದ್ರೆ ಅದು ಫುಲ್ ಮೆಲ್ಟ್ ಆಗಿಬಿಟ್ಟು ಗಮ್ ಥರ ಆಗಿಬಿಡುತ್ತೆ ಫ್ರೆಂಡ್ಸ್. ಅದು ಕಾಣೋದಿಲ್ಲ. ಮತ್ತು ನೋಡಿ, ಅದು ನೀಟಾಗಿ ಮೆಲ್ಟ್ ಆಗಿಬಿಡುತ್ತೆ. ಅದು ನೋಡಿ, ಗ್ಲೂ ಆಗಿದ ತಕ್ಷಣ ಎಷ್ಟು ನೀಟಾಗಿ ಮೆಲ್ಟ್ ಆಗೋಯ್ತು. ಅದೇ ಥರ ನೀವು ಗ್ಲೂ ಆಗ್ತಾ ಸ್ವಲ್ಪ ಥರ್ಮಾಕೋಲ್ನ ಅಲ್ಲಿ ಇಟ್ಬಿಟ್ಟು ನೀವು ಮತ್ತೆ ನೀವೇ ನೋಡ್ಬೋದು ಯಾವ ಥರ ರಿಸಲ್ಟ್ ಬರುತ್ತೆ ಅಂತ. ಇದೇ ಥರ ನೀವು ಮಾಡಿದ್ದೆ ಆದರೆ ಒಂದು ಚೂರು ನೀರು ಮತ್ತೆ ಸೋರೋದಿಲ್ಲ. ನೀವು ಮತ್ತೆ ಇದನ್ನು ಬಳಸ್ಬೋದು ಫ್ರೆಂಡ್ಸ್. ಇದೇ ಆಗ್ಬೋದು, ಸ್ಟೀಲ್ದಾಗ್ಬೋದು, ಏನೇ ಇರ್ಬೋದು, ಮಗ್ಗು, ಬಕೆಟ್, ಏನೇ ಇದ್ರೂ ನೀವು ಈ ಥರ ಮತ್ತೆ ರೀಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ, ಒಂದ್ಸಲ ನೋಡಿ, ಅದು ಟಬ್ ಎಲ್ಲ ಒಡೆದೋಗಿದೆ, ಮಗ್ಗು ಒಡೆದೋಗಿದೆ ಅಂತ ನೀವು ಹಿಂದೆ ಹಾಕೋಕ್ಕೆ ಹೋಗಬೇಡಿ. ಈ ಥರ ಮಾಡಿದ್ದಾದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ನೀವೇ ನೋಡ್ಬೋದು, ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮತ್ತೆ ನೋಡಿ, ನೀವೇ ನೋಡ್ಬೋದು ಯಾವ ಥರ ಗಟ್ಟಿ ಆಗಿಬಿಡುತ್ತೆ. ಇದು ಸ್ವಲ್ಪ ಹೊತ್ತು, ಒಂದು 2-3 ನಿಮಿಷಕ್ಕೆಲ್ಲ ಗಟ್ಟಿ ಆಗಿಬಿಡುತ್ತೆ. ಅದು ನೀವೇನು ಜಾಸ್ತಿ ಹೊತ್ತು ಕಾಯೋ ಅವಶ್ಯಕತೆಯೂ ಇಲ್ಲ, ಬೇಗ ಅದು ಅಂಟ್ಕೊಂಡ್ಬಿಡುತ್ತೆ. ನೋಡಿ, ಮತ್ತೆ ನಾನು ನೀರು ಹಾಕಿ ತೋರಿಸಿದ್ದೀನಿ. ನಿಮ್ಮ ಮುಂದೆ ರಿಸಲ್ಟ್ ನೋಡ್ಬೋದು. ಒಂದು ಡ್ರಾಪ್ ಆದರೂ ಸೋರೋದಿಲ್ಲ. ನೀವು ನೋಡಿ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಮತ್ತೆ ಅದು ಕಿತ್ತೋಗೋದಿಲ್ಲ. ನೀವು ಎಷ್ಟು ದಿನ ಬೇಕಾದರೂ ನೀವು ಹಾಗೆ ಇಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಮತ್ತೆ ನೆಕ್ಸ್ಟ್ ಟಿಪ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮಳೆಗಾಲ ಬಂದಿದೆ, ಈ ಥರ ಕೊಡೆ ನಾವು ಯೂಸ್ ಮಾಡ್ತಿರ್ತೀವಿ. ಅದು ಆಗಾಗ ಕಂಬಿ ಎಲ್ಲ ಏನಾಗುತ್ತೆ ಅಂದರೆ ಒಂದ್ಸಲ ತುಕ್ಕಿಡ್ದುಬಿಡುತ್ತೆ ತುಂಬಾ. ಅದು ತುಕ್ಕಿಡ್ದಿರೋದು ಒಂದೊಂದ್ಸಲ ತುಕ್ಕಿಡೋದಕ್ಕೋಸ್ಕರ ನಾವು ಹಾಗೆ ಇಟ್ಟು ಅದು ನೀಟಾಗಿ ಕೆಲಸ ಮಾಡೋದಿಲ್ಲ. ಅಂದರೆ ಓಪನ್ ಮಾಡೋಕ್ಕೆ, ಕ್ಲೋಸ್ ಮಾಡೋಕ್ಕೆ ಬೇಗ ಆಗೋದಿಲ್ಲ. ನೋಡಿ, ಅಂಥದನ್ನ ನಾವು ಈ ಥರ ಯಾವುದಾದ್ರೂ ಕ್ಯಾಂಡ್ಲ್ ಇರುತ್ತಲ್ಲ, ನಿಮ್ಮ ಮನೇಲಿ ಕ್ಯಾಂಡ್ಲ್ ಇದ್ದೇ ಇರುತ್ತೆ. ಆ ಕ್ಯಾಂಡ್ಲ್ನ ತಗೊಂಡು ಸುತ್ತಲೂ ಆ ಕಂಬಿಗೆ ನಿಮಗೆ ಎಲ್ಲೆಲ್ಲಿ ಅದು ಗಟ್ಟಿ ಅಂದರೆ ಸರಿಯಾಗಿ ಹಾಕ್ತಿಲ್ಲ ಅನಿಸುತ್ತೋ ಅಲ್ಲೆಲ್ಲ ಈ ಥರ ನೀಟಾಗಿ ಉಜ್ಕೊಂಬಿಡಿ. ಅದನ್ನು ಕ್ಯಾಂಡಲ್ನ ಈ ಥರ ಉಜ್ಜಿ ಮತ್ತೆ ನೀವು ಬಳಸೋದ್ರಿಂದ ಏನಾಗುತ್ತೆ ಅಂದರೆ ತುಂಬಾ ಫ್ರೀ ಆಗಿಬಿಡುತ್ತೆ. ಅದು ತುಂಬ ನೀಟಾಗಿ ನೀವು ಓಪನ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಆಗಲೇ ಎಷ್ಟು ಗಟ್ಟಿಯಾಗಿತ್ತು, ಈಗ ನೋಡಿ ಎಷ್ಟು ಫ್ರೀ ಆಗಿದೆ ಅಂತ. ಈ ಥರ ನೀವು ಮಾಡಿ ಮಳೆಗಾಲದಲ್ಲಿ ಅಕಸ್ಮಾತ್ ಟೈಟಾಗಿ ಏನಾದರೂ ಇದ್ದರೆ ನೀವು ಈ ಥರ ನೀವು ಬಳಸ್ಬೋದು. ಇದ್ರೆ ಕ್ಯಾಂಡಲ್ನ ಯೂಸ್ ಮಾಡೋದ್ರಿಂದ ಅದು ಮತ್ತೆ ತುಂಬ ಫ್ರೀ ಆಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಈ ಟಿಪ್ಸನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು, ಎಲ್ಲರ ಮನೆಯಲ್ಲೂ ಹಾಟ್ ಬಾಕ್ಸ್ ಇದ್ದೇ ಇರುತ್ತೆ. ಇದನ್ನು ನಾವು ಹಾಗೆ ಒಂದೊಂದ್ಸಲ ಬಳಸ್ತೀರಾ, ಜಾಸ್ತಿ ದಿನ ಹಾಗೆ ಇಡೋದ್ರಿಂದ ಇದ್ರ ಒಳಗಡೆ ಸ್ಮೆಲ್ ಬಂದ್ಬಿಡುತ್ತೆ. ನೋಡಿ, ಅದು ಜಾಸ್ತಿ ದಿನ ನಾವು ಬಳಸಿಲ್ಲ ಅಂದ್ರೂ ಸ್ಮೆಲ್ ಬರಬಾರ್ದು ಅಂದರೆ ಈ ಥರ ಯಾವುದಾದ್ರೂ ಒಂದು ನ್ಯೂಸ್ ಪೇಪರ್ ಇಟ್ಬಿಟ್ಟು ಅದನ್ನು ನಾವು ಬಳಸೋದ್ರಿಂದ ನೀವು ಎಷ್ಟೇ ದಿನ ಹಾಗೆ ಇಟ್ರು ಅದ್ರೊಳಗಡೆ ಸ್ಮೆಲ್ ಬರೋದಿಲ್ಲ, ಬ್ಯಾಡ್ ಸ್ಮೆಲ್ ಏನೂ ಬರೋದಿಲ್ಲ, ತುಂಬ ಫ್ರೆಶ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತೆ ನೋಡಿ, ನೆಕ್ಸ್ಟ್ ಟಿಪ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾರ ಮನೆಯಲ್ಲಿ ಜಿರಳೆ ತುಂಬ ಇದೆ, ನೊಣ ತುಂಬ ಇದೆ, ಮತ್ತು ಇರುವೆ ಎಲ್ಲ ತುಂಬ ಇದೆ ಅನ್ನೋರ್ಗೋಸ್ಕರ ನೋಡಿ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಾನು ಪಪ್ಪಾಯ ಎಲೆ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪಪ್ಪಾಯ ಎಲೆ ಇದನ್ನು ಬಳಸೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮನೇಲಿ ಒಂದು ಇರುವೆ ಆಗ್ಬೋದು, ನೊಣ ಆಗ್ಬೋದು, ಏನೂ ಇರೋದಿಲ್ಲ. ಪ್ಲೀಸ್ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ನಾನು ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ.
ಅಂದರೆ ಅದು ಪೇಸ್ಟ್ ಮಾಡಿಕೊಂಡಿದ್ದೆ ಅಲ್ಲ ಅದನ್ನು. ಮತ್ತು ಇದಕ್ಕೆ ನಾನು ಸ್ವಲ್ಪ ವೆನಿಗರ್ ಹಾಕ್ಕೊತೀನಿ. ಈ ವೆನಿಗರ್ ಮತ್ತು ಇದು ಎರಡು ಸೇರಿದೆ ಅಂದರೆ ತುಂಬಾ ಒಳ್ಳೆಯ ಒಂದು ಸೊಲ್ಯೂಷನ್ ರೆಡಿ ಆಗುತ್ತೆ. ಈ ಥರ ನೀವೇನಾದರೂ ಬಳಸಿದ್ದೆ ಆದರೆ ಫ್ರೆಂಡ್ಸ್ ಸ್ವಲ್ಪ ನೀರು ಸಹ ಹಾಕ್ಕೊಳ್ತಿದ್ದೀನಿ. ಇದನ್ನು ಸ್ವಲ್ಪ ಚಿಮುಕ್ಸ್ಬಿಟ್ಟು ನಿಮಗೆ ನೋಡಿ ನಾನು ಇರುವೆ ಹತ್ರ ತೋರಿಸ್ತಿದ್ದೀನಿ, ನೊಣ ಇರಲಿಲ್ಲ ಅದಕ್ಕೋಸ್ಕರ ಇರುವೆ ಹತ್ರ ತೋರಿಸ್ತಿದ್ದೀನಿ. ಈ ಥರ ಎಲ್ಲೆಲ್ಲಿ ಇರುವೆ ಎಲ್ಲ ಓಡಾಡುತ್ತೋ ಅಲ್ಲೆಲ್ಲ ನೋಡಿ ನೀವು ಈ ಥರ ಹಾಕ್ಬಿಟ್ಟು ನೀಟಾಗಿ ಅದನ್ನ ಒರೆಸ್ಕೊಂಬಿಡಿ ಒಂದು ಬಟ್ಟೆಯಲ್ಲಿ. ಅದು ನೀಟಾಗಿ ಒಂಚೂರು ಇಲ್ದಿರ ಎಲ್ಲ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇದಾದಮೇಲೆ ಮತ್ತೆ ನೀವು ಸ್ವಲ್ಪ ತಾದ್ಮೇಲೆ ನೀವೇ ನೋಡ್ಬೋದು ಅಲ್ಲಿ ಒಂದು ಇರುವೆ ಸಹ ಓಡಾಡೋದಿಲ್ಲ. ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.